ತಪ್ಪು ಮಾಡೋದು ತಪ್ಪಲ್ಲ ಅಂತಾರೆ ಶರಣರು. ತಪ್ಪು ಯಾರು ಮಾಡಲ್ಲ? ತಪ್ಪು ಎಲ್ಲರೂ ಮಾಡುತ್ತಾರೆ. ದೊಡ್ಡವರೆಲ್ಲ ದೇವರಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡದೆ ಇರಲಿಕ್ಕಾಗುತ್ತೇನು? ಅಷ್ಟಕ್ಕೂ ತಪ್ಪು ಮಾಡೋದೇ ಯಾರೂ ದೊಡ್ಡವರಾಗಿಲ್ಲ. ಪ್ರತಿಭಾವಂತನ ತಪ್ಪುಗಳು ಹೊಸ ಶೋಧಕ್ಕೆ ಹೊಳವು ನೀಡುತ್ತದೆ ಎಂಬುದು ನಾನು ಅಭ್ಯಾಸ ಮಾಡಿ ತಿಳಿದುಕೊಂಡಿದ್ದೇನೆ. ಈ ಮಾತನ್ನು ಸುಮ್ಮನೆ ಒಪ್ಕೊಂಡಿಲ್ಲ. ಪ್ರತಿಭಾವಂತನ ತಪ್ಪುಗಳು ಹೊಸ ಶೋಧಕ್ಕೆ ಹೊಳವು ನೀಡುತ್ತವೆ. ಎಂತೆಂಥ ಮಹಾನ್ ವಿಜ್ಞಾನಿಗಳು ತಪ್ಪು ಮಾಡಿಯೇ ಯಶಸ್ಸು ಕಂಡವರೇ ಆಗಿದ್ದಾರೆ. ಅವರ ಯಶಸ್ಸಿನ ಗುಟ್ಟೆಂದರೆ ಮಾಡಿದ ತಪ್ಪನ್ನು ಪುನಃ ಮಾಡದೇ ಇರುವುದು. ಗಾಂಧೀಜಿ ಮಹಾತ್ಮರಾದದ್ದು ಹಾಗೆಯೇ. ತಾವು ಒಂದು ಸಲ ಮಾಡಿದ ತಪ್ಪನ್ನು ಮತ್ತೆಂದು ಅವರು ಮಾಡಲಿಲ್ಲ. ಆದರೆ ತಮ್ಮನ್ನು ತಪ್ಪು ಮಾಡುವ ಹಾಗೆ ಒಂದು ಚೌಕಟ್ಟಿನಲ್ಲಿ ಬಂಧಿಸಿದವರನ್ನು ಕಂಡಾಗ ಅವರಿಗೆ ಬೇಜಾರಾಗ್ತದೆ. ಆಗ ಹಣ ಎಂಬುದು ಎಷ್ಟು ದೊಡ್ಡದು, ಶ್ರೀಮಂತಿಕೆ ಎನ್ನುವುದು ಎಷ್ಟು ದೊಡ್ಡದು ಎಂದು ಅವರು ಒಳಗೊಳಗೆ ನೋವನ್ನು ಅನುಭವಿಸ್ತಾರೆ. ದೇಶ ವಿಭಜನೆ ಆದಾಗ, ನೆಹರು ಪ್ರಧಾನಿ ಆದಾಗ. ಆದ್ದರಿಂದಲೇ ಏನೋ ಈಗ ಹಣ ಇರಬೇಕು, ಹಣ ಹಣ ಅಂತ. ಕೊನೆಗೆ ಹಣ ಆದರೂ ಪರವಾಗಿಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಗಾಂಧೀಜಿ ಕರೆನ್ಸಿ ನೋಟ್ ಮೇಲೆ ಗಾಂಧೀಜಿ ಫೋಟೋ ತೆಗೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೆಹರು ವಿಶ್ವನಾಯಕರ ಸಾಲಿನಲ್ಲಿ ಹಿಂದಗಡೆ ಹೋಗಿ ನಿಂತ್ಕೊಂತಿದ್ರು. ಮನಮೋಹನ್ ಸಿಂಗು ಅಷ್ಟೇ ಎರಡನೇ ಸಾಲಿನಲ್ಲಿ. ಈಗ ವಿಶ್ವನಾಯಕರ ಕೈ ಕುಲುಕುವ, ಅವರೊಂದಿಗೆ ನಿಲ್ಲುವ ಮೋದಿ. ತಾವು ಒಂದು ಸಲ ಮಾಡಿದ ತಪ್ಪನ್ನು ಮತ್ತೆಂದು ಮಾಡಬಾರದೆಂದು ಗಾಂಧೀಜಿ ನಿರ್ಧರಿಸಿದರು. ಮಾಡಿದ ತಪ್ಪನ್ನೇ ತಿಳಿದು ಮಾಡುವಾತನನ್ನು ಆ ಮಹಾದೇವನು ಕ್ಷಮಿಸಲಾರ. ಎಡುವುದು ಸಹಜ. ಯಾವ ತಪ್ಪನ್ನು ಮಾಡ್ತಾ ಇದ್ದಾರೆ ಈಗ? ನಮ್ಮೊಳಗೆ ಮೀರ್ ಸಾಧಕರು ಹುಟ್ಟುಕೊಂಡಿದ್ದಾರೆ. ಜಾತಿ ಆಧಾರದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ಇವರನ್ನೆಲ್ಲ ಒಡೆದು ರಾಜ್ಯ ಆಳುವ ಮೀರ್ ಸಾಧಕರು ಹುಟ್ಟಿದ್ದಾರೆ. ಅವರು ಭಾಷಣವನ್ನು ಮಾಡ್ತಾರೆ. ಅದರ ಪರಿಣಾಮ ಮೀರ್ ಸಾಧಕ ಅನುಭವಿಸೋದಲ್ಲ. ಇವರು ಬದುಕಿದ್ದು ಸತ್ತಂಗೆ ಅನುಭವಿಸ್ತಾರೆ. ಬದುಕಿದ್ದು ಸತ್ತಂತಿದ್ದವರು ಹಾಳಾಗ್ಬಿಡ್ತಾರೆ. ನೋಡ್ತಾ ಇರಿ, ಮೇಲೊಬ್ಬ ಇದ್ದಾನೆ. ಈ ತತ್ವಜ್ಞಾನ ಇರಬೇಕು. ಇಲ್ಲದಿದ್ದರೆ ಬಹಳ ಕಷ್ಟ. ಪುಣ್ಯ ಪಾಪಂಗಳ ಅರಿವು ಇದ್ದವ ಗೆದ್ದ. ಅದನ್ನು ಮರೆತವ ಪೆದ್ದ, ಬಿದ್ದ. ಪುಣ್ಯ ಪಾಪಂಗಳ ಅರಿವಿರಬೇಕು. ಸುಮ್ಮನೆ ಅಂಧವಿಶ್ವಾಸದಿಂದ ಅವರನ್ನು ಅನುಕರಣೆ ಮಾಡುವುದು ತಪ್ಪು. ಅನುಕರಣೆಯಲ್ಲಿ ಅಪಗತಿ ಇದೆ. ಆತ್ಮ ನಲ್ಲಿ ತಪ್ಪು ಕಾಣುವುದರಲ್ಲಿ ಸಾಕ್ಷಾತ್ಕಾರವಿದೆ, ದೈವತ್ವವಿದೆ.